ನಮ್ಮ ಬೇಡಿಕೆ ಏನಂದರೆ 4 ಬೇಡಿಕೆಗಳಿದಾವೆ ಸರ್ ನಮಗೆ. ಏನಂತಂದರೆ ಈ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತ. ನಮ್ಮ ಬೇಡಿಕೆಗಳು ಏನಂತಂದರೆ ನಾವು ನಿನ್ನೆ ಅಂತ ಕೂತ್ಕೊಂಡಿದ್ವಿ ಸರ್. ಬೇಡಿಕೆ ಏನಂತಂದರೆ ನಮ್ಮ ಆಯಗಳು ರಿಟೈರ್ಮೆಂಟ್ ಆಗಿ 6 ವರ್ಷ ಆಯ್ತು, ಇಲ್ಲಿಗೆ ಯಾವುದೇ ಸವಲತ್ತಿಲ್ಲ ಸರ್. ಆಮೇಲೆ ಆಯಗಳ ಸಂಬಳ 27,000 ರೂಪಾಯಿ, 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಕೊಡಬೇಕಂತ ಹೋದ ವರ್ಷನ ಆಗಿದೆ, ಅದನ್ನು ಕೊಟ್ಟಿಲ್ಲ. ಅದನ್ನು ನಾವು ಕೇಳಿದ್ವಿ. ಇದೇ ಫ್ರೀಡಮ್ ಪಾರ್ಕಲ್ಲಿ 3 ತಿಂಗಳ ಹಿಂದ್ಗಡೆ ನಾನು ಹೋರಾಟ ಮಾಡಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವ್ರು ಬಂದರು, ಅದನ್ನು ಇಲ್ಲ ನಾನು ಮಾಡಿಕೊಡ್ತೀನಿ, ಚಳವಳಿ ಹಿಂದಕ್ಕೆ ತೊಗೊಳ್ಳಿ ನೀವು ಅಂತ ಹೇಳಿದರು. ಅದನ್ನು ಚಳವಳಿ ಹಿಂದಕ್ಕೆ ತೊಗೊಂಡೆ ನಾನು. ಆಮೇಲೆ ನಾವು ಕೇಳಿದರೆ ನಾವು ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ ಇದೇ ಆಶ್ವಾಸನೆ ಕೊಡಕತ್ತಾರೆ ಅವರು. ಆಮೇಲೆ ಧಾರವಾಡ ಹೈಕೋರ್ಟಿಂದ ಇವರಿಗೆ ಒಂದು ಅರಿಯರ್ಸ್ ಬಂದಿದೆ, ಡೈಲಿ ವೇಜಸ್ ಅರಿಯರ್ಸ್ ಬಂದಿದೆ. ಅದು 8 ವಾರದಲ್ಲಿ ಕೊಡಬೇಕಂತೇಳಿ ಧಾರವಾಡ ಹೈಕೋರ್ಟ್ ಆರ್ಡರ್ ಮಾಡಿದೆ. ಅದು ಕೊಡೋದಂತ ನಾವು ಕೇಳಿದರೆ ಅವರು ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತಾರೆ ಅಂದರೆ, ಆಯಿತು ನಾವು ಚೆಕ್ ಮಾಡ್ತೀವಿ. ಅದು ಆಗಿ ತಿರುಗಿ 4 ತಿಂಗಳಾಯಿತು. ಅದು ಚೆಕ್ ಮಾಡೋದ್ರೊಳಗನೆ ಅದಾರ. ಆಮೇಲೆ ಮರಣ ಹೊಂದಿದ ಆಯಗಳಿಗೆ ಕೆಲಸದಲ್ಲಿದ್ದಲ್ಲೇ ಸತ್ತೋಗ್ಬಿಟ್ರೆ ಅವರು. ಆ ಆಯಗಳಿಗೂ ಏನೂ ಪರಿಹಾರ ಇಲ್ಲ. ನಾವು ಹತ್ರದವ್ರನ್ನ ಯಾರಾದರೂ ಕೆಲಸಕ್ಕೆ ತೊಗೊಳ್ಳಿ ಅಂತ ಕೇಳಿದ್ದೀವಿ, ಅದನ್ನು ತೊಗೋತಾ ಇಲ್ಲ. ಆಮೇಲೆ ನಮಗೆ 27,000 ರೂಪಾಯಿ ಸಂಬಳ ಕೊಡಿ ಅಂತ ಕೇಳಿದ್ದೀವಿ, ಅದನ್ನು ಕೊಡ್ತೀನಿ ಅಂತ ಹೇಳಿದರು, ಅದನ್ನು ಕೊಟ್ಟಿಲ್ಲ. ಈಗ ನಮಗೆ ಏನಂತಂದರೆ ನಮಗೆ ನ್ಯಾಯ ಬೇಕು. ಇಲ್ಲಿ ಕುತ್ಕೊಂಡಿರೋದು ನಿನ್ನೆ ಅಂತ ಕುತ್ಕೊಂಡಿದ್ದೀವಿ. ಇಲಾಖೆಯವರು ಬಂದು ಮನವಿ ತೊಗೊಂಡೋಗಿದ್ದಾರೆ, ನಾವು ಇದನ್ನು ಮಾಡಿಕೊಡ್ತೀವಿ ನಾವು ಅಂತಂದು ಯಾವುದೇ ನಮಗೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೂ. ನಾವು ನಿನ್ನೆ ಅಂತ ಕುತ್ಕೊಂಡಿದ್ದೀವಿ. ಒಬ್ಬರು ಬಂದರು, ಮನವಿ ತೊಗೊಂಡ್ರು, ಹೋದರು. ಯಾವುದೇ ನಮಗೆ ಪರಿಹಾರನೂ ಇಲ್ಲ, ಯಾವುದೇ ನಾವು ಕೊಡ್ತೀವನ್ನೋ ಆಶ್ವಾಸನೆಯೂ ಇಲ್ಲ. ಆಮೇಲೆ ಏನಂತಂದರೆ ನೀವು ತಾತ್ಕಾಲಿಕ ಗೌರವಧನದ ಮೇಲೆ ಬಂದಿರಿ, ನಿಮಗೇನು ಕೊಡಲ್ಲ ಅಂತ ಹೇಳ್ತಾರೆ ಅವರು. ನಿಮ್ಮ ಸರ್ಕಾರ ಮಟ್ಟದಾಗ ತಾತ್ಕಾಲಿಕ ಅಂದರೆ ಎಷ್ಟು ವರ್ಷ? 1 ವರ್ಷ, 2 ವರ್ಷ, ಸತತ 40 ವರ್ಷ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಇವರು. ನೀವೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಆಯಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಇವತ್ತು ದುಡ್ದಂಥ ಆಯಗಳಿಗೆ ಸಮೇತ 5 ತಿಂಗಳ 6 ತಿಂಗಳ ಸಂಬಳ ಕೊಡ್ತಿಲ್ಲ. ಈ ಗ್ಯಾರಂಟಿ ಯೋಜನೆ ಯಾರು ಕೇಳಿದ್ರು ಸ್ವಾಮಿ? ನಿಮಗೆ ಗ್ಯಾರಂಟಿ ಯೋಜನೆ ನಾವೇನಾದರೂ ಕೇಳಿದ್ವಾ? ಈ ಎಲ್ಲ ಆಯಗಳು ಓಟ್ ಹಾಕಿ ನಿಮ್ಮನ್ನ ಮೇಲೆ ಕುಂದ್ರಿಸ್ಯಾರ. ಇವಾಗ ನೀವು ಮೇಲೆ ಕುಂದು AC ರೂಮಲ್ಲಿ ಕೂತೀರಾ ನೀವು. ನಮ್ಮ ಆಯಗಳು ಓಟ್ ಹಾಕಿ ಕೆಳಗಡೆ ಬಂದು ಕೂತ್ಕೊಂಡಿವಿ. ನಾವು ಭಿಕ್ಷೆ ಬೇಡಾಕತ್ತೀವಿ, ನಿಮಗೆ ಕೊಡ್ರಿ ಅಂತೇಳಿ ಯಾವುದೇ ಪರಿಹಾರ ಇಲ್ಲ. ನಿನ್ನೆ ಇಂಥ ಕೂತ್ಕೊಂಡಿದ್ವಿ ನಾವು. ನೋಡಿ ಎಷ್ಟು ವಯಸ್ಸಾಗಿದೆ ಆಯಗಳಿಗೆ, ಬಂದು ಕೂಡಷ್ಟಿದೆಯಾ? ಇಲ್ಲ. ಆದರೆ ಸರ್ಕಾರ ಗಮನ ಕೊಡ್ತಿಲ್ಲ. ಈತಾಗ ಪೊಲೀಸ್ ಇಲಾಖೆ ಅವರು ನೀವು ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ ನಿನ್ನಿಂತ್ರ. ಈಗ ಆಯಗಳಿಗೆ ವಯಸ್ಸಿಲ್ಲ, ಪದೇ ಬಂದು ಕೂಡಷ್ಟು ಇದು ಇಲ್ಲ. ನಾವು ಎಷ್ಟು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಒಂದು 100 ಲೆಟ್ರ್ ಕೊಟ್ಟಿದ್ದೀನಿ ನಾನು. ಅದಕ್ಕೆ ಒಂದು ಉತ್ತರ ಇಲ್ಲ ನಮ್ಗೆ ಇಲ್ಲಿವರೆಗೂ. ಪಾಪ ಆಯಗಳು ನೋಡಿದ್ರೆ ಕರಳು ಕಿಚ್ಚುತ್ತೆ ಸ್ವಾಮಿ ನಮಗೆ. ಇವರೆಲ್ಲ ಓಟ್ ಹಾಕಿ ನಿಮ್ಮ ಮೇಲೆ ಕೂಡಿಸಿ ಎಲ್ಲ ಮಾಡಿ ಫ್ರೀ ಬಸ್ಸು, ಫ್ರೀ ಗ್ಯಾರಂಟಿ ಎಲ್ಲ ಮಾಡಿದರೆ ಯಾಕೆ ಮಾಡಿದ್ರಿ? ಅಲ್ಲಿ ಆಕ್ಸಿಡೆಂಟ್ ಆದವ್ರಿಗೆ 10,000, 5 ಲಕ್ಷ, 10 ಲಕ್ಷ ನೀವು ಪರಿಹಾರ ಕೊಡ್ತೀರಿ. ಇದ್ದಂಥ ಆಯಗಳಿಗೆ ಕೊಡ್ರಿ. ಸಾಯ್ತಾ ಇದ್ದಾರೆ ಅವ್ರು ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ. ಅದೇ ಕೊಡ್ತೀರಲ್ಲ ನೀವು. ಫ್ರೀ ಗ್ಯಾರಂಟಿ ಯಾರಿಗೆ ಬೇಕಾಗಿತ್ತು? ನೀವು ನಿಮ್ಮ ಗದ್ದಿಗೆ ಇರೋ ಸಲುವಾಗಿ ನೀವೆಲ್ಲ ಮಾಡ್ಕೊಂಡು ಆಯಗಳ ಹೊಟ್ಟೆ ಮೇಲೆ ಹೊಡೋದು ಈ ಥರ ಎಲ್ಲ ಮಾಡಿ ಆಯಗಳಿಗೆ ಬೀದಿ ತಂದು ಕುಡಿಸಿರಿ ನೀವು. ನಿಮಗೆ ಓಟ್ ಹಾಕಿ ಮೇಲೆ ನಾವು ಕುಡಿಸಿವಿ, ನೀವು ಮೇಲೆ ಕುಂತೀರ. ಇವತ್ತಿಗೂ ಬರ್ತಾ ಇಲ್ಲ. 2 ದಿನ ಆಯ್ತು ನಾವು ಇಲ್ಲಿ ಕುತ್ಕೊಂಡು. ವಯಸ್ಸಾದಂಥ ಆಯಗಳು ಕುತ್ಕೊಂಡು ಕೇಳ್ತಾ ಇದ್ದೀವಿ. ಒಂದು ಶಿಕ್ಷಣ ಸಚಿವರು ಬರ್ತಾ ಇಲ್ಲ, CM ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಯಾರೊಬ್ರು ಅಧಿಕಾರಿಗಳು ಬರ್ತಾರೆ, ನಡುಮತಿ ಕರ್ಕೊಂಡು ಹೋಗ್ತಾರೆ. ಆಯ್ತಮ್ಮ, ನಾನು ನಿನ್ನೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರು ಮೇಡಮ್ ಅವ್ರಿಗೆ ಭೇಟಿ ಆದರೆ ಕೊಟ್ಟರೆ ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತಾರೆ ಅಂದರೆ, ಆಯ್ತಮ್ಮ ನೀವು ಹೋಗಿ ನಾನು ಚೆಕ್ ಮಾಡ್ತೀನಿ ಅಂದರೆ ಒಂದು ಹೋರಾಟಕ್ಕೆ ಬೆಲೆ ಇಲ್ಲ ಇಲ್ಲಿ. ಒಂದು ಆಯಗಳ ಹೋರಾಟಕ್ಕೆ ಬೆಲೆ ಇಲ್ಲ. ಆಯಗಳಿಗೆ ಏನು ಬೇಕನ್ನೋ ಒಂದು ಕೇಳಷ್ಟು ತಾಳ್ಮೆ ಇಲ್ಲ ಸರ್ಕಾರಕ್ಕೆ. ಯಾಕಂತಂದರೆ ಬರೀ ಗ್ಯಾರಂಟಿ ಯೋಜನೆಗಳು ನಿಮ್ಮ ಗದ್ದಿಗೆ ಇರೋ ಸಲುವಾಗಿ ನಮ್ಮನ್ನೆಲ್ಲ ಯಾಕೆ ಸಾಯಿಸ್ತಾ ಇದ್ದೀರಿ ನೀವು? ಕೊಡ್ರಿ, ಈಗ ಆಯಗಳಿಗೆ ಕೊಡ್ರಿ. 40 ವರ್ಷ ಕೆಲಸ ಮಾಡ್ಯಾರ ಅವರು. ನೋಡಿ ಸರ್, ನಮಗೆ ಬೇಕಾದಂಥ ನಾವು ಏನು ಬೇಡಿಕೆಗಳದಾವು ಅವು ಈಡೇರೋವರೆಗೆ ನಾವು ಎದ್ದೇಳಲ್ಲ. ನಮಗೆ ನಾವು ಈಗ ಇವ್ರು ಏನಾದರೂ ನಮ್ಮ ಬೇಡಿಕೆ ಇರಿಸಲು ನಾವು ಕಂಟಿನ್ಯೂ ಮಾಡ್ತೀವಿ ಸರ್. ಓಕೆ. ಈ ಸಂಘದ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತ ಸರ್.